ಲಿಂಗಾಯತ ಸ್ವತಂತ್ರ ಧರ್ಮ ವಿಚಾರ ಸಂಕಿರಣ ಈ ಕುರಿತು ಇವತ್ತು ಗೋವಾ ರಾಜ್ಯದಲ್ಲಿ ಕಲ್ಲನಗೂಡದಲ್ಲಿ ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಸಾಣೆಹಳ್ಳಿ ಗುರೂಜಿಯವರು ಹಾಗೂ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು ಇವರ ಪಾದದಲ್ಲಿ ನನ್ನ ದೀರ್ಘದಂಡದ ನಮಸ್ಕರಿಸಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಸದಾ ಹಸನ್ಮುಖಿಯಾಗಿ ನಗುತ್ತಾ ಇರತಕ್ಕಂಥ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಹಾಗೂ ವಿವಿಧ ಹಲವಾರು ಹುದ್ದೆಗಳನ್ನು ಕೇಂದ್ರ ಸರ್ಕಾರದಲ್ಲಿ ಎಲ್ಲದರಲ್ಲಿ ಅಲಂಕರಿಸಿದಂಥ ಸದಾನಂದ ಗೌಡರಿಗೆ ನಮಸ್ಕರಿಸುತ್ತಾ ಹಾಗೂ ವಿಶೇಷವಾಗಿ ನನಗೆ 5-6 ತಿಂಗಳ ಹಿಂದೆ ಸುರೇಶ್ ಅಣ್ಣವರು ಭೇಟಿಯಾಗಿದ್ದರು. ನಾವು ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಗೋವಾದಲ್ಲಿ, ತಮ್ಮ ಸಹಕಾರ ಬೇಕಂದರು. ಆಯಿತು ಅಣ್ಣ ಅಂತ ಹೇಳಿದೆ. ನಾನು ಈ ಥರ ಕಾರ್ಯಕ್ರಮ ಅಂತ ಅಂದ್ಕೊಂಡಿರಲಿಲ್ಲ. ಇದು ಅದ್ಭುತವಾದ ಕಾರ್ಯಕ್ರಮ. ಅದಾದ ನಂತರ ನಮ್ಮ ಸಿದ್ದು ಅಣ್ಣ ವಚನ ಟಿ ವಿ, ನಮ್ಮ ಭಾರತದ ಪತ್ರಕರ್ತರ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದರು. ನನಗೂ ಕೂಡ ಬಸವ ತತ್ವದ ಬಗ್ಗೆ ಒಂದು ಇಂಟರ್ವ್ಯೂ ಕೊಡೋ ಅಂತ ಕೇಳಿದರು. ಅವ್ರಿಗೆ ನಮಗೆ ಆಗಲಿಲ್ಲ. ಸದಾನಂದ ಗೌಡರು ಸಾಹೇಬ್ರದ್ದು ಒಂದು ಇಂಟರ್ವ್ಯೂ ನೋಡಿದೆ. ನಾನು ಬಸವಣ್ಣವ್ರ ಬಗ್ಗೆ ಮಾತಾಡಿದ್ದು ಕೇಳಬೇಕಾದ್ರೆ ನೀವು ಕೂಡ ಎಲ್ಲಿ ಬಸವಣ್ಣವರ ಅವತಾರ ತಾಳ್ತಿರನು ಅನ್ನುವಂಥ ಒಂದು ಮಾತನ್ನು ನಾನು ವಿಚಾರದಲ್ಲಿರುವಂತೆ. ಹೀಗಾಗಿ ನಾನು ಕೂಡ 770 ಅಮರ ಗಣಾಂಗಗಳು, ಬಸವಣ್ಣವರ ಆಪ್ತ ಕಾರ್ಯದರ್ಶಿಯಾದಂಥ ಹಡಪದ ಅಪ್ಪಣ್ಣವರ ಒಂದು ಸ್ಥಾನದಲ್ಲಿ, ತಂಗಿ ಅಡಗಿದ ಊರು ತಂಗಡಿಗಿ ಎನ್ನುವಂಥ ಒಂದು ಸ್ಥಾನದಲ್ಲಿ, ಅಣ್ಣ ಬಸವಣ್ಣವರು ಲಿಂಗೈಕ್ಯವಾದಂಥ ಕೂಡಲ ಸಂಗಮದ ಒಂದು ಹತ್ತಿರ ನಾನು ಕೂಡ ಜನ್ಮ ತಾಳಿದ್ದು. ಅದೇ 770 ಅಮರ ಗಣಾಂಗಗಳ ಒಂದು ಅಮರ ಆದಂಥ ಸ್ಥಳದಲ್ಲೇ ನನ್ನ ಜನನ ಆಗಿದೆ. ನಾನು ಅಮರಗೋಳದು, ಅದರ ಹೆಸರು ಅಮರಗೋಳು. 63 ಮಂದಿ ಪುರೋಹಿತರು ಇದ್ದರು. ಇವೆಲ್ಲ ನೋಡಿದಾಗ ನಾವು ಇವತ್ತು ಸುರೇಶ್ ಅಣ್ಣವರು ಹಾಗೂ ಸಿದ್ದು ಅಣ್ಣವರು, ಇದು ಅರಬ್ಬಿ ಸಮುದ್ರ ಈಗಿನ ಗುಡುಗ್ತಾ ಇದೆ. ಅರಬ್ಬಿ ಸಮುದ್ರ ಒಂಥರ ತೆರೆ ಮುಖಾಂತರ ಅಪ್ಪಳಿಸ್ತಾ ಇದೆ. ನೀವೆಲ್ಲರೂ ಬಂದು ಈ ಸಮುದ್ರ ಒಂದು ರುದ್ರಾವತಾರನ ಹೇಗೆ ನಡಗ್ತಾ ಇದೆ, ಆ ಥರ ನೀವು ಈ ಬಸವಣ್ಣವರ ಒಂದು ತತ್ವಗಳನ್ನು ಮತ್ತೆ ಜೋರಾಗಿ ಒಂದು ಕರ್ನಾಟಕ ರಾಜ್ಯದಲ್ಲೆಲ್ಲ ವಿಶ್ವದಲ್ಲೇ ಈ ಥರ ಒಂದು ಜೋರಾಗಿ ಒಂದು ತೆರೆಯ ಮೂಲಕ ಹೆಂಗೆ ಅಪ್ಪಳಿಸುತ್ತಾ ಆ ಥರ ಅಪ್ಪಳಿಸುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ ಅನ್ನುವಂಥ ಒಂದು ಸದಾನಂದ ಗೌಡರು ಹೇಳಿದ್ರಲ್ಲ, ಅದೇ ಥರ ನಾವು ಬಸವಣ್ಣವ್ರನ್ನ ವಚನಗಳನ್ನು ಮುಂದೊಯ್ಯಬೇಕಾಗ್ತದೆ. ಬಸವಣ್ಣನ ವಚನ ಚಾಣದ ಹದನದಂತೆ, ನಾನು ನೀನು ಎಂದು ಮದಮಸ್ತವರನ್ನು ಬಿಟ್ಟು ಬೇಕಾದರೆ ಸರಕೊಳ್ಳಿ, ಲೋಕದಂತಾದರೆ ಕೊರಕೊಳ್ಳಿ ಅನ್ನುವಂಥ ಒಂದು ಬಸವಣ್ಣವರ ಒಂದು ವಚನ ನೋಡ್ರಿ. ಬಸವಣ್ಣವರು, ಅಣ್ಣ ಬಸವಣ್ಣವರು, ನಾನು ನೀನು ಎಂದು ಮದಮಸ್ತರವನ್ನು ಬಿಟ್ಟು ಬೇಕಾದರೆ ಬೆರಕೊಳ್ಳಿ, ಸಾಕಾದರೆ ಸರಕೊಳ್ಳಿ. ಎಂತಿಂಥ ವಚನಗಳ ಮೂಲಕ ಅವರು ಇಡೀ ವಿಶ್ವ ಜಗಜ್ಯೋತಿ ಎನ್ನುವಂಥ ಒಂದು ಕೆಲಸ ಮಾಡಿದರು. ಸದಾನಂದ ಗೌಡರು ಮುಖ್ಯಮಂತ್ರಿ ಇರುವಾಗ ಅವತ್ತು ನಮ್ಮ ಹಡಪದ ಅಪ್ಪಣ್ಣದ ಒಂದು ಇಡೀ ರಾಜ್ಯದ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. ಅವತ್ತು ಗೋವಾ ರಾಜ್ಯದಲ್ಲಿಂದ ನಾನು ಒಂದು 100 ಜನಗಳನ್ನು ಹಡಪದ ಸಮಾಜದವ್ರನ್ನ ಟ್ರೈನ್ ಮುಖಾಂತರ ಕರ್ಕೊಂಡು ಬಂದಿದ್ದೆ. ಅವತ್ತು ನಮ್ಮ ಮಂತ್ರಿಗಳು ಆಚಾರ್ಯ ಸಾಹೇಬರ ಒಂದು ನಿಧನದ ಕಾರಣ ತಾವು ಆ ಕಾರ್ಯಕ್ರಮ ಹಾಜರಾಗಲಿಲ್ಲ. ಅಲ್ಲಿ ನಾವು ಎಲ್ಲರೂ ಭಾಷಣ ಮಾಡಿ ನಾವು ಅದನ್ನು ಬಿಟ್ಕೊಟ್ಟು ಬಂದೀವಿ. ಈ ಸಾಣೆಹಳ್ಳಿ ಗುರೂಜಿಯವರು ಇಂಥ ಒಂದು ದೃಢವಾದ ನಿರ್ದಿಷ್ಟ ಒಂದು ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲಿ ಹಾಕ್ಕೊಂಡಿದ್ದಾರೆ ಅಂತಂದ್ರೆ ಅವರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ಯಾಕಂದರೆ ಇದನ್ನು ಬಸವಣ್ಣವ್ರದ್ದು ನಾವು ಎತ್ತಿ ಹೇಳಿದಾಗ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಕೆಲಸವಿಲ್ಲ. ಮಕ್ಕಳಿಗೆ ಬಸವಣ್ಣ ಅಂದರೆ ಯಾರನ್ನುವಂಥ ಒಂದು ಇದು ಹೊರಟು ಬಿಟ್ಟಿದೆ. ಬರೀ ಮೊಬೈಲ್ ಟಿ ವಿ. ನಮ್ಮ ಮನ್ಯಾಗ ನಮ್ಮ ಮಕ್ಕಳಿಗೆ ಬಸವಣ್ಣ ಅಂದರೆ ಯಾರು ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ ಈಗ.
ಅಂಥ ಪರಿಸ್ಥಿತಿ ಬಂದಿದೆ. ಶಂಭು ಶೆಟ್ರ ಬಸವಣ್ಣರಂದ್ರೆ ನಿಮ್ಮ ಮಕ್ಕಳಿಗೆ ಗೊತ್ತಾಗ್ತೈತಿ. ಮನ್ಯಾಗ ನೀವು ಎಲ್ಲ ಶರಣರದಿರಿ. ಅವ್ರಂಕರು ನಿಮ್ಮ ರೇಣುಕಾ ಶೆಟ್ರಂಕರು ಇಡೀ ವಚನನ ಹೇಳಿಬಿಡ್ತಾರೆ. ಆದ್ರೆ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಇದು ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಮನಸ್ಥಿತಿಗಳು ಹೆಂಗದೇವು ಅಂದ್ರೆ ನಿಮ್ಮೊಳಗನೆ ಸೇರಿಕಿಲ್ಲ. ನಿಮ್ಮನ್ನ ಮುಖ ನೋಡ್ತಕ್ಕಂಥ ಒಂದು ಭಾವನೆಗಳಿಲ್ಲ. ಈಗ ಅಂಥ ಒಂದು ಸ್ಥಿತಿಗಳಿಗೆ ನಾವು ಬಂದೇವಿ. ಮಗ್ಗಲ ಚೀನಾ ರಾಷ್ಟ್ರದವರು ಮೊನ್ನೆ ಒಂದೇ ಮಗು ಅಂತ ಹೆಂಗೆ ಆವಾಗ ಕಾನೂನು ತೆಗೆದ್ರು, ಈಗ ಅವರು ಏನು ತೆಗೆದಾರಂದ್ರೆ ಸೋಷಿಯಲ್ ವೆಲ್ಫೇರ್ ಅನ್ನುವಂಥ ಒಂದು ಕಾನೂನು ತೆಗೆದಾರೆ. ಅವ್ರು ಹೆಂಗೆ ತೆಗೆದಾರಂದ್ರೆ, ಇವತ್ತು ನಾವು ಹೋಗಿ ಚೈನಾದಾಗ ಸದಾನಂದ ಗೌಡ್ರ ಮನೆ ಯಾವುದು ಅಂತ ಕೇಳಿದ್ರೆ ಅವು ಹೋಗಿ ಮನೆಗೆ ಮೂಡಿಸಿ ಇದೇ ಮನೆ ನೋಡ್ರಿ ಅವ್ರದ್ದು ಅನ್ನುವಂಥ ಹೇಳಿ ಬರತಕ್ಕಂಥ CC ಕ್ಯಾಮ್ರಾ ಸುಧಾ ಅವ್ರಿಗೆ ರಿಪೋರ್ಟ್ ಕೊಡ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಅಂದ್ರೇನು ಅವ್ರು ಎಲ್ಲಿ ಹಿಂದುಳಿದಿದ್ರಂದ್ರೆ, ಅವರು ರಾಷ್ಟ್ರ ಎಲ್ಲಿ ಉಳಿತೈತೆ ಅಂತ ಅವರೆಲ್ಲ ಕುಂತ್ಕೊಂಡು ಸಮಾಲೋಚನೆ ಮಾಡಿದಾಗ ಅಲ್ಲಿ ಅವ್ರಿಗೆ ಒಂದು ವಿಚಾರ ಹೊಳಿತು, ನಮ್ಮಲ್ಲಿ ನಮ್ಮ ಕೃತಿಗಳು ನಮ್ಮ ಮನಸ್ಸುಗಳು ಸರಿ ಇಲ್ಲ, ದುಡ್ಡು ಹಣ ಸಾಕಷ್ಟಿದೆ, ನಾವು ಬಹಳಷ್ಟು ಎತ್ತರಕ್ಕೆ ಬೆಳೆದೇವೆ ಅನ್ನುವಂಥ ಒಂದು ವಿಚಾರದಲ್ಲಿ ನಾವು ಎಲ್ಲಿ ಕೆಳಗದೇವು ಅಂತ ವಿಚಾರ ಮಾಡಿದಾಗ ನಾವು ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಸುಗಳು ಸರಿ ಇಲ್ಲ ಅನ್ನುವಂಥ ಅವಾಗ ಅವರು ಒಂದು ವಿಚಾರ ಮಾಡಿದರು. ಅವರಿಗೆ ಒಂದೊಂದು CC ಕ್ಯಾಮ್ರಾಗಳನ್ನು ಎಲ್ಲಿ ಬೇಕಲ್ಲಿ ಸೋಷಿಯಲ್ ಫೀಲ್ಡ್ ಅವರಿಗೆ ಸ್ಕೋರ್ಗಳು ಸಿಗ್ತಕ್ಕಂಥ ಅವರು ಯಾವುದೇ ಒಂದು ಸೆಟಲ್ ಇದನ್ನು ಮಾಡಿ ಆ್ಯಪ್ ಮಾಡಿ ಅವರಿಗೆ ನಾನು ಒಂದು ಕೆಲಸ ಮಾಡಿದರೆ ನನಗೆ ಸೋಷಿಯಲ್ ವೆಲ್ಫೇರ್ದಲ್ಲಿ ನನಗೆ ಇಷ್ಟು ಮಾರ್ಕ್ಸ್ ಸಿಗಬೇಕು ಅನ್ನುವಂಥ ಒಂದು ಆ್ಯಪ್ ಮಾಡಿ ಅವರು ಅಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಬಸವಣ್ಣವ್ರದ ನಾವು ಪ್ರಚಾರ ಮಾಡೋದರಲ್ಲಿ ಅವ್ರ ಧರ್ಮಗುರು ಅಂದರೆ ಲಿಂಗಾಯತರು ಅಂದ್ರೇನು ಸರ್ವಧರ್ಮವನ್ನು ತೊಗೊಂಡ. ಇವತ್ತು ಹಡಪದಪ್ಪನ ತೊಗೊಂಡ, ಮೋಳಿಗೆರ್ ಮಾಳಾಯಿನ ತೊಗೊಂಡ, ಅಂಬಿಗರ ಚೌಡನ್ ತೊಗೊಂಡ, ಅವ್ರು ಸರ್ವ ಜಾತಿಗಳನ್ನು ಒಳಗೊಂಡಂಥ ತೊಗೊಂಡು ಅವರು ಒಂದು ದೊಡ್ಡ ಇಂಥ ಒಂದು ಪವಾಡವನ್ನು ಮಾಡಿದರು. ಈ ವಿದೇಶದಲ್ಲಿ ಕೂಡ ಅವರನ್ನು ಮೂರ್ತಿ ಪ್ರತಿಷ್ಠಾಪನೆ ಅದು. ನಮ್ಮ ಇಲ್ಲಿ ಕೂಡ ವೀರಶೈವ ಲಿಂಗಾಯತ ಧರ್ಮದ ಗೋವಾ ರಾಜ್ಯದ ಅಧ್ಯಕ್ಷರು ಪಡದಾಯಿ ಗುರುಗಳು ಬಂದಿದ್ದಾರೆ. ಹಾಗೂ ನಮ್ಮ ಜುವಾರಿ ನಗರದ ಅಧ್ಯಕ್ಷರು ಬಂದಿದ್ದಾರೆ, ಮಾಪ್ಸಾದು ವೀರಶೈವ ಲಿಂಗಾಯತರ ಅಧ್ಯಕ್ಷರು ಬಂದಿದ್ದಾರೆ. ತಾವೆಲ್ಲರೂ ಇಲ್ಲಿ ಕೂಡ ಸುಮಾರು 10,000 ಲಿಂಗಾಯತ ಜನಾಂಗ ಇದೆ. ಅವರೆಲ್ಲರೂ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಒಕ್ಕೂಡು ಎಲ್ಲರೂ ಒಂದುಗೂಡಿ ಪ್ರತಿಯೊಂದು ವರ್ಷದಲ್ಲಿ 4-5 ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸುರೇಶ್ ಅವರೇ, ತಾವು ಕೂಡ ಅವರ ಜೊತೆ ನಿಮಗೆ ಇದು ಫಸ್ಟ್ ಟೈಮ್ ಆಗಿದೆ. ನಿಮ್ಮನ್ನು ಅವ್ರ ಜೊತೆ ಮಿಂಗಿಲಿನ್ ಮಾಡಿ ನಾವೆಲ್ಲ ಈ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರನ್ನೆಲ್ಲರನ್ನು ಕೂಡಿಸಿ ದೊಡ್ಡ ಕಾರ್ಯಕ್ರಮ ಮಾಡುವಲ್ಲಿ ಯಶಸ್ವಿ ಆಗೋಣ. ಈಗ ಬೀದರ್ಲಿಂದ ಬಂದಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಯಿಂದ ಇಲ್ಲಿ ಬಂದಿದ್ದಾರೆ. ನಮ್ಮ ಇಂದುಮತಿ ಅಮ್ಮವ್ರಂಕರು ಕರ್ನಾಟಕ ರಾಜ್ಯದಲ್ಲಿ ನಮ್ಮ AS ಪಾಟೀಲ್ ಡವಳಿಗೆ ಕಾರ್ಯಕ್ರಮ ಬಂದಿದ್ದರು. ಅವ್ರು ಡವಳಿಗೆ ಕಾರ್ಯಕ್ರಮದಲ್ಲಿ ಕೂಡ ಸುಮಾರು ಒಂದು 60-70 ಸಾವಿರ ಜನ ಸೇರಿದ್ರು ಅವತ್ತು ಡವಳಿಗೆಯಲ್ಲಿ. ನಾವು ಬೆಳ್ಳಿ ಕುರ್ಚೆ ಕುಮಾರಸ್ವಾಮಿ ಅವ್ರಿಗೆ ಕೊಡಾಗ ಅಲ್ಲಿನೂ ಕೂಡ ಒಂದು ಅದ್ಭುತವಾದ ಒಂದು ಮಾತು ಹೇಳಿದ್ರು ಅವರು ಅಲ್ಲಿ. ಹೀಗಾಗಿ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥವ್ರು ಎಲ್ಲರೂ ಒಳ್ಳೆ ಒಂದು ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು. ಹೀಗಾಗಿ ನಾವು ಗೋವಾದಲ್ಲಿ ಕನ್ನಡಿಗರಾಗಿ ಕನ್ನಡ ಭವನವನ್ನು ಕಟ್ಟಲು ಕರ್ನಾಟಕ ಸರ್ಕಾರದ ಕನ್ನಡಿಗರ ಅನುದಾನ ಬಂದು ನಮ್ಮ 3 ಕೋಟಿ ಅನುದಾನ ಬಂದು 3 ಕೋಟಿಯಲ್ಲಿ ನಾವು ಜಾಗವನ್ನು ಈ ವಾರದ ಹಿಂದೆ ಖರೀದಿ ಮಾಡಿ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಸದಾನಂದ ಗೌಡ್ರೆ, ಮಾಜಿ ಮುಖ್ಯಮಂತ್ರಿಗಳೇ, ತಮಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನ ಹೇಳ್ತೀವಿ. ತಾವು ಇನ್ನಷ್ಟು ಇದಕ್ಕೆ ಒತ್ತಾಯ ಮಾಡಿ ನಮಗೆ ಬೇಗನೆ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿ ನಮಗೆ ಕನ್ನಡ ಭವನ ನಿರ್ಮಾಣ ಮಾಡಲು ಇನ್ನಷ್ಟು 10 ಕೋಟಿ ಬೇಗನೆ ಬಿಡುಗಡೆ ಮಾಡಿ ಅಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೋತೀವಿ. ಹೇಳ್ಬೇಕು, ತಾವು ಯಾವುದೇ ಪಕ್ಷ ಇರಲಿ, ನಮಗೆ ಪಕ್ಷ ಸಂಬಂಧ ಇಲ್ಲ. ಹೊರ ರಾಜ್ಯದಲ್ಲಿ ನೀವು ಏನು ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ಇಂಥ ಕಾರ್ಯಕ್ರಮ ಮಾಡಲು ಕನ್ನಡಿಗರಿಗೆ ಇರಲು ವಾಸ್ತವ ಬೇಕು. ಸಂಸ್ಕೃತಿ, ಕಲೆ ಎಲ್ಲವನ್ನು ಮದುವೆ ಮುಂಜಿ ಕಾರ್ಯಕ್ರಮ ಮಾಡಲು ನಮ್ಮ ಕನ್ನಡಿಗರಿಗೆ ಒಂದು ಸ್ಥಾನವಾಗಬೇಕು. ಅದು ನಮ್ಮ ಗಟ್ಟಿ ಇಲ್ಲಿ ಕನ್ನಡಿಗರ ಭವನ ಆಗಬೇಕು ಅನ್ನುವಂಥ ನಮ್ಮದೇನು ಹಠ ಇತ್ತು, ಆ ಹಠಕ್ಕೆ ಚಾಲನೆ ಸಿಕ್ಕಿದೆ. ತಾವು ಇನ್ನಷ್ಟು ಆಶೀರ್ವಾದ ಮಾಡಿ ನಮಗೆ ಬೇಗ ಕನ್ನಡ ಭವನ ನಿರ್ಮಾಣ ಮಾಡಂತ ಹೇಳಿ ಈ ವೇದಿಕೆ ಮುಖಾಂತರ ಸುರೇಶ್ ಅಣ್ಣವರು ನಾವು ಕೂಡ ಕನ್ನಡ ಭವನಕ್ಕೆ ನಾವು ಏನು ಬೇಕು ಸಹಾಯ ಮಾಡ್ತೀವಿ ಅನ್ನುವಂಥ ಅವರು ಕೂಡ ಹೇಳಿದ್ದಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಕೂಡ ಗೋವಾ ರಾಜ್ಯದಿಂದ ಬರ್ತಕ್ಕಂಥ ಕಾರ್ಯಕ್ರಮ ನೀವು ಏನದಿರಲ್ಲ, ನಾವು ಸಂಪೂರ್ಣವಾಗಿ ಗೋವಾದವರು ಜವಾಬ್ದಾರಿ ತೊಗೊತೀವಂತ ಈ ವೇದಿಕೆ ಮೂಲಕ ತಮಗೆ ತಿಳಿಸುವ ಮೂಲಕ ಮುಂದೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಬಸವ, ಜೈ ಕರ್ನಾಟಕ ಮಾತೆ, ಜೈ ಗೋವಾ ಮಾತೆ.